ಮತ್ತೆ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಕುಮಾರ್ ಡಿ ಅಂತೇಳಿ ಈ ತಪಾಸ್ ಸ್ಮಾರಕ ಪ್ರವೇಶದಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ನಮಗೆ ನಾವು ನಿನ್ನೆ ತರಗತಿಯಲ್ಲಿ ಕುಮಾರಸ್ವಾಮಿ ಕಥೆ ಬರೋಣ ಅಭ್ಯಾಸ ಮಾಡ್ತಿದ್ವಿ. ಇದು ಹಳೆಗಾಲದ ಗದ್ಯ. ಇದು ಕನ್ನಡದಲ್ಲಿ ಸಿಕ್ಕಿರ್ತಕ್ಕಂಥ ಪ್ರಪ್ರಥಮ ಗದ್ಯ ಕೃತಿಯಾಗಿರ್ತಕ್ಕಂಥದ್ದು. ಈ ಕೃತಿಯನ್ನ ಶಿವಕೋಟ್ಯಾಚಾರ್ಯರು ಬಾರಿದ್ದಾರೆ. ಅವರ ಕೃತಿಯ ಹೆಸರು ದೊಡ್ಡ ರಾಜನೇ. ಅವರ ಜನ್ಮಸ್ಥಳ ಇದು ಹೋಬಳಿನಾಡು, ತುಳುನಾಡು ತಾಲೂಕು, ಬಳ್ಳಾರಿ ಜಿಲ್ಲೆ, ಕಾಲ ದೇಶ. ಇವರು ಒಬ್ಬ ರಾಜಕುಮಾರ. ಇಂಥ ರಾಜಕುಮಾರನಿಂದ ಕಾನಾಡಲ್ಲಿರ್ತಕ್ಕಂಥ ಒಬ್ಬ ಶ್ರೀಮಂತ ವ್ಯಕ್ತಿ ಯಾರಿಗಿಂತ ಕುಮಾರಸ್ವಾಮಿಯನ್ನ ಸುಖವಾಗಿ ಸಾಕ್ತಾ ಇದ್ರು ಎಂತಕ್ಕಂಥದ್ದು. ಜೊತೆಗೆ ಈ ರಾಜಾವರಣೆಗೆ ಬಂದ ಸಂದರ್ಭದಲ್ಲಿ ಎಂತ ರೀತಿಯ ಅಗ್ನಿ ಸಂಸ್ಕಾರವನ್ನು ಮಾಡಿರುವುದನ್ನ ಈ ಕಥೆಯಲ್ಲಿ ಹೇಳಲಾಗಿದೆ. ಅದು ಸಂಬಂಧಪಟ್ಟಾಗೆ ಒಂದೆರಡು ಪ್ರಶ್ನೆ ಕೇಳಿದ ಮತ್ತೆ ಹೇಳಿ ನೋಡೋಣ. ಸುಕುಮಾರಸ್ವಾಮಿಯ ತಂದೆ ತಾಯಿಗಳ ಹೆಸರೇನು? ಸುಕುಮಾರಸ್ವಾಮಿಯ ತಂದೆ ತಾಯಿಯ ಹೆಸರೇನು ಹೇಳಿ. ಯಾರಂತೆ ಸುಕುಮಾರಸ್ವಾಮಿಯ ತಂದೆ ಹೆಸರು ಯಶೋಭದ್ರೆ. ಸರಿ, ಸೂರದತ್ತ. ತಾಯಿ ಯಶೋಭದ್ರೆ. ಸೂರದತ್ತ ಮತ್ತೆ ಯಶೋಭದ್ರೆಯ ಮಗನಾಗಿ ಸುಕುಮಾರಸ್ವಾಮಿ ಜನಿಸ್ತಾನೆ. ಎರಡನೇ ಪ್ರಶ್ನೆ, ಸುಕುಮಾರಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು? ಹೇಳಪ್ಪ ನೀನು. ಯಾವುದು? ಶೆಟ್ಟಿ ಪಟ್ಟವನ್ನು ಕಟ್ಟಲಾಯಿತು. ಅವರಿಗೆ ಶೆಟ್ಟಿ ಪಟ್ಟವನ್ನು ಕಟ್ಟಲಾಯಿತು. ನಂತರ ಪ್ರಶ್ನೆ, ನೈಮಿತ್ತಿಕನು ಸುಕುಮಾರಸ್ವಾಮಿಯ ಬಗ್ಗೆ ಏನು ಹೇಳಿದ್ದಾನು? ಯಾರು ನೀನು? ನೈಮಿತ್ತಿಕನು ಸುಕುಮಾರಸ್ವಾಮಿಯ ಬಗ್ಗೆ ಏನ್ ಹೇಳ್ದ? ನೈಮಿತ್ತಿಕನು ಸುಕುಮಾರ ಬಗ್ಗೆ ಸನ್ಯಾಸಿ ಏನಾದ್ರು ಕುಮಾರಸ್ವಾಮಿ ಏನಾದ್ರು ಸನ್ಯಾಸಿಯನ್ನ ನೋಡಿದ್ದೆ. ಇವನು ಕೂಡ ಸನ್ಯಾಸತ್ವವನ್ನ ಸ್ವೀಕರಿಸ್ತಾನೆ ಅಂತ ಹೇಳ್ತಾರೆ. ವೆರಿ ಗುಡ್. ನನಗೆ ಓದಿರಿ, ಪಾಠ ಕೇಳಿ ಮತ್ತೆ ನಿನ್ನ ಸ್ವಲ್ಪ ಪಾಠ ಬಗ್ಗೆ ಹಂಗೆ ನೋಡ್ಕೊಂಡು ಬರ್ತಾ. ಈ ಭಾರತ ಖಂಡದಲ್ಲಿ ಆಮುಖಿ ಅಂತಕ್ಕಂಥ ಒಂದು ನಾಡಿತ್ತು. ಆ ನಾಡಿನಲ್ಲಿ ಉಜ್ಜಯಿನಿ ಅಂತಕ್ಕಂಥ ಅಲ್ಲಿ ಇಂದ್ರದತ್ತ ಅಂತಕ್ಕಂಥ ಗಣಮತಿ ಅಂತಕ್ಕಂಥ ಇಬ್ರು ಮಕ್ಕಳಿತ್ತು. ಗಂಡ ಹೆಂಡತಿ ಸೂರದತ್ತ ನಮ್ಮ ಮಗನಾಗಿ ಹುಡ್ತಾನೆ. ನಂತರ ಆ ಪಡನಲ್ಲಿ ಸುಭದ್ರ ಮತ್ತೆ ಸರ್ವೇಶಿ ಎಂಬ ಒಬ್ಬ ದಂಪತಿಗೆ ಯಶೋಭದ್ರೆ ಮಕ್ಕಳಾಗುತ್ತಾರೆ. ನಂತರ ಈ ಯಶೋಭದ್ರೆ ಮತ್ತೆ ಸೂರದತ್ತನಿಗೆ ಮದುವೆ ಮಾಡಿಕೊಟ್ಟ ನಂತರ ಅವರಿಗೆ ಒಬ್ಬ ಮಗ ಹೋಗ್ತಾನೆ. ಅವನಿಗೆ ಸುಕುಮಾರಸ್ವಾಮಿ. ಶ್ರದ್ಧೆ. ಈ ಸುಕುಮಾರಸ್ವಾಮಿ ನಮ್ಮ
ಪಂಚರತ್ನ ಶೃಂಗಾರ ಮಾಡ್ತಾರೆ. ದುಕುಲ ಚೀನ ನೇತ್ರ ಹುಟ್ಟನ್ನು ಬಳಸಿ ಅಲ್ಲಿ ಮನೆಗೆ ಆ ಏನು ಬಂಗಾರ ಬಂಗಾರದಿಂದ ಕೂಡಿರ್ತಕ್ಕಂಥ ಹಾರವನ್ನು ಮಾಡಿ ಮನೆಯನ್ನ ಶೃಂಗಾರ ಮಾಡ್ತಾರೆ. ಈ ರೀತಿ ಶೃಂಗಾರ ಮಾಡಿ ರಾಜನಿಗೆ ಸ್ವಾಗತ ಮಾಡುತ್ತೆ ಕಾರ್ಯಕ್ರಮ ಕೊಟ್ಟಿರ್ತಾರೆ. ಏನು ಪೂರ್ಣ ಗಟ್ಟಿಸಿ ಅರಸರ ಬರಮಾಡುತ್ತಾರೆ. ನೀನು ರಾಜ ಬರ್ಬೋದು ಅಂತೇಳಿ ಅವನನ್ನ ಸ್ವಾಗತ ಮಾಡೋದಕ್ಕೆ ಆ ಮನೆಯಲ್ಲಿ ಕೂಡ ನಿಂತು ನೃಪತಿ ಎಂಬ ಒಂದು ನೃಪತಿ ಕಾರಕ ನೃಪತಿ ಬಂದು ರಾಜ ಬರ್ತಾನೆ. ರಾಜ ಬಂದು ಸುರೇಂದ್ರ ಭವನೋಪ ಎಲ್ಲಿ ನೋಡಿರ್ತಪ್ಪ ಅಂದ್ರೆ ಸುರೇಂದ್ರ ಸುರೇಂದ್ರ ಇಂದ್ರನ ಅರಮನೆಯಂತೆ ಸುರೇಂದ್ರ ಇಂದ್ರನ ಲೋಕದಂತೆ ಇತ್ತು. ಮುಕ್ತ ಏಮಾಕೃತಿಯಿಂದ ಇರ್ತಕ್ಕಂಥ ಇದು ಸುರೇಂದ್ರ ಭವನೋಪಮಪ್ಪ ನೋಡಿದ್ರೆ ಇಂದ್ರನ ಅರಮನೆ ಕಾಣ್ತಾ ಇತ್ತು. ವೇಮುಕ್ತವಾಗಿರ್ತಕ್ಕಂಥದನ್ನ ಭವನೋಪಮಪ್ಪ ಪ್ರಸಾದವನ್ನು ಅರಮನೆಯನ್ನು ಒಪ್ಪು ನೋಡ್ತಾರೆ. ವಿಸ್ಮಯ ಚಿತ್ತರಾಗಿ ಆಶ್ಚರ್ಯ ಚಿತ್ತರಾಗ್ತಾರೆ. ವಿಸ್ಮಯ ಆಶ್ಚರ್ಯ ಆಶ್ಚರ್ಯವಾಗಿ ಅದನ್ನ ನೋಡ್ತಾ ಇರ್ತಾರೆ. ಸುರಲೋಕ ಪುಣ್ಯ ಉಂಟದ್ದು ಸುರಲೋಕ ದೇವತಾಲೋಕ ಅಥವಾ ದೇವೇಂದ್ರನ ಅರಮನೆಯನ್ನು ನೋಡುತ್ತೆ. ಸುರಲೋಕ ದೇವಲೋಕವನ್ನು ನೋಡ್ತಾರೆ. ಅವರಿಗೆ ಆಗುತ್ತೆ. ದೇವಲೋಕದ ಅರಮನೆಯನ್ನು ನೋಡುತ್ತಾರ. ಅವರಿಗೆ ಖುಷಿ ಅನ್ನಿಸ್ತು. ಸುರಲೋಕಂ ಪೊಕ್ಕ ಪುಣ್ಯವಂತಂ ಮಹಾಭೂತಿಯಂ ಶಯ್ಯಾಕರಗಳಲ್ಲಿ ಸುಕುಮಾರಂ ಹಚ್ಕೊಂಡು ಅತ್ಯಂತ ಶ್ರೀಮಂತ ಜೀವನವನ್ನು ಮಾಡ್ತಕ್ಕಂಥ ಸುಕುಮಾರ ತಿಳಿದ. ಆ ಸುಕುಮಾರ ಏನಿದ್ದಾನೆ, ನಾನು ನಿಮ್ಮ ಸುಕುಮಾರವನ್ನೇ ನೋಡಬೇಕು ಅಂತ ಆಸೆಯನ್ನು ಕೊಟ್ಟು ಕೇಳ್ತಾರೆ. ಎಂದು ಬೆಸಗೊಂಡ್ರೆ ಸ್ವಾಮಿ ಆತಂ ಕರಂ ಸಾಧು ನಿಮ್ಮ ಭಗವಾನ್ ಹರಿಯಂ ಪ್ರಸಾದದ ಮೇಲಂತೆಯೋ ಇದ್ದನೆಂದರೆ ಸ್ವಾಮಿ ಆತಂಕರಂ ಸಾಧು ಬಹಳ ಸ್ವಾದು ಸ್ವಭಾವವನ್ನು ಅವನು ನೀವು ಬರ್ತೀರಿ ಅಂತಕ್ಕಂಥ ವಿಚಾರನೆ ಅವರಿಗೆ ತಿಳಿಸಿಲ್ಲ. ಎಷ್ಟು ಅವರ ಮನೆಯಾಗಿ ವಾಸ ಮಾಡ್ತಕ್ಕಂಥ ಮಂಗಲೇ ಯಾರಿಗೆ ನಾವು ಮಾಡಬೇಕು. ಒಬ್ಬ ರಾಜ ಬರ್ತಾನೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಎಮ್ಮೆಲ್ಯೆ ಬರ್ತಾನಂದ್ರೆ ಎಲ್ಲ ಕೂಡ ಸಾಧಿಸಿ ಬರ್ತಕ್ಕಂಥ ವಿಚಾರವನ್ನು ಹೇಳ್ತಾ ಇರ್ತಾರೆ. ಆದರೆ ಒಬ್ಬ ರಾಜನ ಮನೆಗೆ ಬರ್ತಾನೆ ಅಂತಕ್ಕಂಥ ವಿಚಾರನೇ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಶ್ರೀಮಂತ ಇರಬೇಕು, ಯಾವುದೇ ಆಲೋಚನೆ ಇಲ್ಲದೆ ಯಾವ ರೀತಿ ಜೀವನವನ್ನ ಮಾಡಬೇಕು ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ನೋಡಿದ್ರೆ ಎಲ್ಲಿದ್ದಾನೆ ಎಂದು ಬೆಸಗೊಂಡ್ರೆ ಸ್ವಾಮಿ ಆತಂಕ ಸಾಧು ನಿಮ್ಮ ಪರಮನ್ನರಿಗೆ ಅವನಿಗೆ ಗೊತ್ತಿಲ್ಲ. ಪ್ರಸಾದದ ಮೇಲೆ ಇದ್ದಾನೆ ಅಂದ್ರೆ ಆಸಂ ಬಟ್ಟೆ ನಿಟ್ಟಂ ಏನೇ ತಾಯಿ ಹೋಗಿ ಮಗನೇ ಅರಸ ಮೇಲೆ ಬಳಿಯ ನಿಟ್ಟಂ ಅರಸನ್ನು ಕೂರಿಸಿ ಅತಿಥಿ ಸತ್ಕಾರವನ್ನು ಮಾಡಿ ಏನೇ ತಾಯಿ ಹೋಗಿ ಆವಾಗ ತಾಯಿಯಾಗಿರ್ತಕ್ಕಂಥ ಯಶೋವರ್ತೆ ಹೋಗಿ ಅಲ್ಲಿಗೆ ಮಗನೇ ಅರಸ ಬಂದ
ಶಯನತಳದ ಮೇಲ್ಪಡು ದಿವ್ಯ ಶೈಲಿಯಿಂದ ಇರ್ತಕ್ಕಂಥ ಮೇಲೆ ಹೋಗಿ ಇರಿಸಿದಾಗ ಸ್ವಜನ ಪರಿಜನಗಳನ್ನು ಸಿದ್ಧಾರ್ಥಗಳನ್ನು ಮಾಂಗಲ್ಯವೆಂದು ಇರುವಾತನ ಸೊಸೈನಿಕ ಬಂದಾಗ ಎಲ್ಲ ರೀತಿಯ ಸೇರ್ಸೆ ಅಂದ್ರೆ ಅವರಿಗೆ ಸಾಸಿವೆ ಕಾಳು ಸರಿ ಅಕ್ಷತೆ ಕಾಳು ಕಟ್ಟಿಲ್ಲ ಹಾಗೆ ಕೂರಿಸಿ ಪ್ರಾರ್ಥನೆಗೆ ಸಂಪ್ರದಾಯ ಪ್ರಕಾರ ಅದನ್ನೆಲ್ಲ ವ್ಯವಸ್ಥೆಯನ್ನ ಮಾಡ್ತಾರೆ. ಕುಮಾರಸ್ವಾಮಿ ಸಿದ್ಧಾರ್ಥಗಳ ಮಾಂಗಲ್ಯಮೋ ಎಂದು ಇರುವಾಗ ಸೊಸೈನಿಕಲ್ ಆಗ ಆ ಸಿದ್ಧಾರ್ಥಗಳು ಸುಕುಮಾರಸ್ವಾಮಿಯ ಆಸನಂ ಒತ್ತೆ ಕಟಿಮನ್ ಆಲಂಗಿಸುವುದಂ ಸೊಡರಂ ನೋಡಿದಾಗ ಕಣ್ಣೀರುಗಳು ಸುರಿಯುವುದಂ ಕಂಡು ಈಗ ಗೀತಂ ವ್ಯಾಧಿಗಳೆಂದು ಬೈದಿರುತ್ತಿದಂ. ನಮ್ಮನ್ನು ಆಳುವಂ ಒಳಗೆ ವಿಸ್ಮಯಪಟ್ಟು ತಾಯವಚನ ಮಾತುಕೊಳ್ಳಲಾರದೆ ಗಿರ್ಪನಂ ನರೇಶ್ವರಂ ಕಂಡು ಕಣ್ಬೆತ್ತ ಬಲವನ್ನು ನಿಂತು ಬಿಟ್ಟೆನೆಂದು ಪ್ರತ್ಯಕ್ಷ ಕಾಮದೇವನಂ ತಪ್ಪಿಕೊಳ್ಳುವಂತೆ ಎತ್ತಿಕೊಂಡು ದಿವ್ಯ ಶಯ್ಯಾಗಳನ್ನು ಮೇಲ್ಗೊಡಂ ಇರಿಸಿದಾಗ ಸ್ವಜನ ಪರಿಜನಗಳನ್ನು ಸಿದ್ಧಾರ್ಥಗಳನ್ನು ಮಾಂಗಲ್ಯವೆಂದು ಎಲ್ಲ ರೀತಿಯ ಪಕ್ಷ ಭೋಜನಗಳನ್ನು ತಂದು ಆಮಂತ್ರ ಇರ್ತಾರೆ. ದಿವ್ಯ ಶಯ್ಯಗಳ ಮೇಲ್ಗೊಡಂ ಇರಿಸಿದಾಗ ಸ್ವಜನ ಪರಿಜನಗಳು ಸಿದ್ಧಾರ್ಥಗಳ ಮಾಂಗಲ್ಯನ ಆಲಿಸುವ ತೊಡರು ನೋಡಿದಾಗ ಸಿದ್ಧಾರ್ಥ ಕುಮಾರಸ್ವಾಮಿ ಆಸನವನ್ನು ಮುತ್ತಿ ಕುತ್ಕೊಂಡರೆ ಕುತ್ಕೊಂಡ ಸಂದರ್ಭದಲ್ಲಿ ಇಬ್ಬರು ಕೂಡ ಪಕ್ಷಿಗಳನ್ನು ಹಾಕಿ ಸಂಪ್ರದಾಯವನ್ನು ನೋಡ್ತಾರೆ. ಅಷ್ಟು ಕುಮಾರಸ್ವಾಮಿ ಎಷ್ಟು ಮೃದು ಸ್ವಭಾವದವನು ಯಾವ ರೀತಿ ಬೆಳೆದಂತಪ್ಪ ಇಲ್ಲಿಯವರೆಗೆ ಅಂತ ಹೇಳಿದ್ರೆ ಅವನು ಕುತ್ಕೊಂಡಿರ್ತಕ್ಕಂಥ ಕುರ್ಚಿಗೆ ಪಕ್ಷದ ಕಾಳು ಬಿದ್ದಂತ ಸಂದರ್ಭದಲ್ಲಿ ಅವು ಅವನಿಗೆ ಹೋಗ್ತಾ ಇರುತ್ತದೆ. ಆವಾಗ ಗೊತ್ತಿದಾಗ ಕಟ್ಟಿ ಮಣ್ಣಲ್ಲಿ ಸುಧಂ ಸೊಂಟವನ್ನು ಆ ಕಡೆಗೆ ಗಲ್ಗಾಡಿಸ್ತಾ ಇದ್ದಂತೆ. ಕೊಡರನ್ನು ನೋಡಿದಾಗ ಕೊಡರು ದೀಪ ದೀಪವನ್ನ ನೋಡ್ತಾನೆ. ಆ ದೀಪವನ್ನ ನೋಡಿದಾಗ ಅವನ ಕಣ್ಣೀರುಗಳು ಸುರಿಯುವುದನ್ನು ಕಂಡು ಕಣ್ಣೀರು ದಮದ ಸುತ್ತ ಇರ್ತವೆ. ಸುಕುಮಾರಸ್ವಾಮಿಯು ಕಣ್ಣೀರನ್ನು ಸುರಿಯುವುದನ್ನು ಕಂಡು ಈಗ ಇದ್ದಂಗೆ ವ್ಯಾಧಿಗಳೆಂದು ಬಗೆದಿರ್ತೀರಾನು. ಇವು ಏನು ವ್ಯಾಧಿ ಇರಬೇಕು. ವ್ಯಾಧಿ ಅಂದ್ರೆ ವಂಶವು ಯಾವುದೋ ರೋಗ ಇರಬೇಕು, ಕಾಯಿಲೆ ಇರಬೇಕು ಅನ್ಕೊಳ್ತಾನೆ. ಕಣ್ಣೀರುಗಳು ಸುರಿಯುವುದನ್ನು ಕಂಡು ಈಗ ಈತಗೆ ವ್ಯಾಧಿಗಳೆಂದು ಬಗೆದಿರ್ತೀನ. ಮಜ್ಜನಕ್ಕೆ ಹೇಳ್ತೀನಿ ತಿರುಗುಡೆ ಮಜ್ಜನ ಅಂದ್ರೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮಜ್ಜನ ಸ್ನಾನವನ್ನು ಮಾಡಲಿಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಅವರ ಸನಿಪ ನಮ್ಮಪ್ಪ ಬಾವಿಯ ಕೊಕ್ಕು ಅಲ್ಲಿಟ್ಕೊಂಡು ರಾಗ ಹೋಗಿ ಸ್ನಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವನ ಕೈಯೊಳಗಡೆ ಇರ್ತಕ್ಕಂಥ ಉಂಗುರ ಜಾರಿ ಆ ನೀರು ಏನವರ ಸ್ನಾನ ಮಾಡ್ತಕ್ಕಂಥ ನೀರು ಹೋಗಿ ಕೆಲಸ ಮಾಡಿರ್ತಾರಲ್ಲ ಅಲ್ಲಿ ಹೋಗಿ ಅವರಂತೆ ಬಾವಿಯ ಕೊಕ್ಕು ನಿಂತು ಹಿಂದೊಡೆ ಅಂತೆಗೆಲ್ಲೂ ನಿಂತು ಮಚ್ಚರಕೊಂಡು ಅವರ ಸನ್ನಿಪ ಮಣಿಕುಟ್ಟಿಮಪ್ಪ ಬಾವಿಯ ಕೊಕ್ಕು ನಿಂತು ಅಲ್ಲಿಯ ಅನತ್ಯಮಪ್ಪ ಶ್ರೇಷ್ಠವಾಗಿರ್ತಕ್ಕಂಥ ತನ್ನ ಬೆರಳ ಮಣಿಕದ ಉಂಗುರವನ್ನು ಮಾಣಿಕ್ಯದ ಬಂಗಾರದ ಉಂಗುರ ಬಿಡಿಸಿರುತ್ತೆ. ಅರಸಲಬೇಡಿ ಚಿತ್ರಕಾರದ ವೃತ್ತದಂತೆ ನೀರ ಬೆಳೆದಾಗ ನಲ್ಲಿ ಅರಸಲಬೇಡಿ ಈ ರೀತಿ ಬಿದ್ದಂತ ಸಂದರ್ಭದಲ್ಲಿ ಚಿತ್ರಾಕಾರವಾಗಿರ್ತಕ್ಕಂಥ ಅಲ್ಲಿ ತೂತನ್ನಿರ್ಚಿ ತೂತನ್ನ ಮಾಡಿದ್ರು. ಆ ತೂತನ್ನಿರ್ಚಿ ನೀರನ್ನು ಬೆಳೆದಾಗ ಆ ತೂತನ್ನ ಬಿಚ್ಚಿದರೆ ಆ ಸ್ನಾನ ಮಾಡಿರ್ತಕ್ಕಂಥ ನೀರು ಒಂದೇ ಇರುತ್ತೆ. ನಂತರ ಸ್ವಚ್ಛಗೊಳಿಸಲಿಕ್ಕೆ ನೀರು ಮಾಡೋದಕ್ಕೆ ಒಂದು ರೊಟ್ಟಿಗೆ ಪೈಪ್ ಹಾಕಿದ್ರಲ್ಲ ಆ ರೀತಿ ತಕ್ಷಣ ನೀರೆಲ್ಲ ಹಾಕಿ ಕಲ್ಕೊಂಡು ಹೋಗುತ್ತೆ. ಮಚ್ಚನಗೊಂಡು ಅವರ ಸಲೀಮ ಮಣಿಕುಂಟಿಮಪ್ಪ ಕೊಕ್ಕು ನಿಂತು ಅಲ್ಲಿಯ ಅನಂತ್ಯಮಪ್ಪನ ಬರಲ ಮಾಡಿದ ಬಿಡಿದ ಅರಸಲಬೇಡಿ ಚಿತ್ರಾಕಾರದ ತೂತನ್ನಚ್ಚಿ ನೀರನ್ನು ಬೆಳೆದಾಗ ಇಂದ್ರನ ಭಂಡಾರಂ ತೋರದಪ್ಪ ಲೇಸಪ್ಪ ನಾನಾ ಮಣಿಯ ವಿಚಿತ್ರ ಭೂಷಣಗಳ ಫಲವನ್ನು ಅದು ಹೋದರೆ ಯಾವುದೋ ವಿಚಿತ್ರವಾಗಿರುತ್ತ ಭೂಷಣಗಳೆಲ್ಲ ಕನ್ಯೆಗಂ ಆರೈಸಿದ
ಅಷ್ಟಾದ್ಮೇಲೆ ಅವರು ಹುಡುಕಕ್ಕೆ ಹೋಗ್ತಾರೆ. ನಾನು ಚಿತ್ರಕೋಶಗಳನ್ನು ಪಾಲ್ಗೊಂಡು ಮಹಾಶ್ಚರ್ಯಭೂತನಾಗಿ ವಿವಿಧ ವೃತ್ತಿಯ ಆಹಾರ ಭಕ್ಷ್ಯ ಭೋಜನಗಳನ್ನು ಇಟ್ಟಿದ್ದಾರೆ. ಅವು ನೋಡಿ ರಾಜನಿಗೆ ಆಶ್ಚರ್ಯ ಆಗುತ್ತೆ. ಕಂಡು ಮಹಾಶ್ಚರ್ಯಭೂತನಾಗಿ ನೋಡುತ್ತಿದ್ದು ಅನ್ನೆಗಂ ಆರೈಸಲು ಹೇಳ್ತಿನ್ನಂ ಎಂದಾಗ ಪರಿಣದ ಮನವೋ ಸುಕುಮಾರ ಬೆಳೆಸು ನಾನಾ ಪ್ರಕಾರದ ಇಣಿಯಪ್ಪ ಮುನಿಸುಗಳನ್ನು ಇವರು ವಿವಿಧ ರುಚಿಭರಿತವಾಗಿರತಕ್ಕಂಥ ಸುಗಂಧ ಬರ್ತಕ್ಕಂಥ ಪರಿಮಳಭರಿತವಾಗಿರತಕ್ಕಂಥ ಆಹಾರವನ್ನ ಬೇಯಿಸಿ ಊಟಕ್ಕಾಗ್ತಾ ಇದ್ರು. ಅದರಲ್ಲಿ ಅದನ್ನು ನೋಡಿ ಇವನು ಸುಕುಮಾರ ಸ್ವಾಮಿ ಊಟ ಮಾಡತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಉದ್ದ ಉಳಿದವನ್ನ ಆ ಕಡೆ ಊಟವಂತ ಇಸ್ತಾ ಇದ್ದ. ಇದನ್ನು ನೋಡಿ ಇದನ್ನು ಒಂದು ಉತ್ತಮ, ಇದು ಒಂದು ಕುತೂಹಲ ಅಂದ್ರೆ ಇರಬೇಕು. ಆ ಮನೆಗೆ ರುಚಿಯನ್ನು ಬಯಲು ಉಣಿಸಲು ಸಮೇತ ಬಳಕೆಯಾದ ತಾಂಬೂಲ ಮಾಲ್ಯ ವಸ್ತ್ರಾಭರಣವನ್ನು ಕೊಡುತ್ತಾರೆ. ಇಷ್ಟೆಲ್ಲ ಆಮೇಲೆ ರಾಜನಿಗೆ ಉಡುಗೊರೆ ನೀಡುವಂತ ಸಂದರ್ಭದಲ್ಲಿ ತಾವು ಕೊಟ್ಟು ಹೊಸದನ್ನು ತೆಗೆದುಕೊಂಡು ಸುಖವನ್ನು ಅನುಭವಿಸಿ ವಿನಿಯೋಗದಿಂದಲೇ ಬಹಳ ಖುಷಿಯಾಗಿ ಅಲ್ಲಿ ಸಮಯವನ್ನು ಕಾಯ್ತಾರೆ. ಅಷ್ಟಾದ್ಮೇಲೆ ಯಶೋಭದ್ರೆಯನ್ ನಿಂತೆಂದು ಬೆಳೆಸಿಕೊಂಡ ಈ ರೀತಿ ಹೇಳ್ತಾನೆ, ಅಪ್ಪ ಎಮ್ಮ ತಮ್ಮನ ಕಟಿ ಪ್ರದೇಶ ಭಾರತಂ ಕರ್ಣನಿಗೆ ಬರ್ತದಂ ಅರುಚಿಗಂ ಹೇಗೆ ಬರುತ್ತದೆ ಮಾಡಿಸಿಲ್ಲ. ನಿಮ್ಮ ಸ್ವಂತ ಸರಿಯಿಲ್ಲ, ಕಣ್ಣ ನೀರು ಬರ್ತಾ ಇದ್ದಾವೆ, ಯಾಕೆ ನೀವು ಮದ್ದನ್ನ ಕೊಡಿಸಿಲ್ಲ ಅಂದ್ರೆ ಔಷಧಿ ಎಲ್ಲ ಕೊಡಿಸಿಲ್ಲ. ಏನಿದೇವ ಆತನಿಗೆ ಕುತ್ತುಮಲ್ಲಂ, ಇವು ಕುತ್ತು ಅಲ್ಲ, ರೋಗಗಳಲ್ಲ, ಸೊಸೆ ಇಕ್ಕಿದ ಸೊಪ್ಪುಗಳನ್ನು ಒತ್ತೆ ಸರಿಸಲಾದರೆ ಸಸ್ಯವೇನಿದ್ವಲ್ಲ ಅವು ಅವನ ಒತ್ತಿದ್ದು ಅದನ್ನ ಒಬ್ಬನ ಸಹಿಸಿಕೊಳ್ಳಾದ್ರೆ ಆಚೆ ಈಚೆ ಒತ್ತಾಡ್ತಾ ಇದ್ದ. ಮತ್ತೆ ಅವರ ಕಾಲವನ್ನು ಮಾಡಿದ ಬೆಳೆಯೋ ಇರುಪದವರನ್ನು ಸೊಡರ ಬೆಳಕಿಗೆ ಸಹಿಸದೆ ಕಣ್ಣನಿಂದ ಮತ್ತು ಇದುವರೆಗೆ ಮುತ್ತು ರತ್ನ ಮಾಹಿತಿಯಿಂದ ಮಾಡಿರ್ತಕ್ಕಂಥ ದೀಪದ ನೆರಳಲ್ಲಿ ಇರ್ತಾ ಇದ್ದ. ಆದ್ರೆ ಈಗ ನೇರವಾಗಿ ದೀಪವನ್ನ ಅವನ ಕಣ್ಣುಗಳು ಸಹಿಸಿಕೊಳ್ಳುತ್ತಾರೆ ಕಣ್ಣೀರು ಬರ್ತಾ ಇದ್ವು. ಸೈರಿಸದೆ ಕಣ್ಣನಿರಬೇಕು ಮತ್ತಂ ಅವಳನ್ನು ಈ ತೊಪ್ಪುದೋಳು ವಾಸಿದ ಅಕ್ಕಿಯೋಳು ಬೆರಮಕ್ಕಿಯ ನೀವು ಬಂದೊಡೆ ಕರೆಸಿ ಅಪ್ಪುದಂ ಕೂಡಂ ಅಪ್ಪುದಾಗಿ ವಾಸಿಸಿದ ಅಕ್ಕಿಯ ಕೂಡಂ ಉಳಿದ ಕೂಡಂ ಕುಡುಂಬಂ. ಇವು ರಾಜಪ್ರತಿಗೆ ಅಂತೇಳಿ ಎಲ್ಲ ಶುಚಿಯಾಗಿರ್ತಕ್ಕಂಥ ವಿಧ ವಿಧವಾಗಿರ್ತಕ್ಕಂಥ ಆಹಾರದ ಕೂಡುಗಳನ್ನ ಇಲ್ಲಿ ಇಟ್ಟಿದಾಗ ನಾವು ಆ ಒಳ್ಳೊಳ್ಳೆ ಆಹಾರವನ್ನು ತಿಂದು ಬೇರೆ ಅಕ್ಕಿಯನ್ನು ಬಿಡ್ತಾ ಇದ್ದಾನೆ ಅಂತೇಳಿ ಅಕ್ಕಿ ಕೂಡ ಕಾರಣವನ್ನು ಕೊಡ್ತಾರೆ. ಅದರಿಂದ ಈ ಅವಸ್ಥೆಗಳು ಅದನ್ನೇನೆ ಕೇಳು ಇವನ ರೀತಿಯಾಗಿರ್ತಕ್ಕಂಥ ಸ್ಥಿತಿಯನ್ನ ಆಚಾರವನ್ನು ಅವನ ಶ್ರೀಮಂತಿಯ ನೋಡಿ ವಿಸ್ಮಯ ಪಟ್ಟು ಇದರ ಕ್ಷಣಮಾತ್ರದ ಭೋಗಕ್ಕಂ ಸುರ್ಕಂ ಎಂಬ ಎಲ್ಲಾ ಕಾಲವನ್ನು ಸ್ವಪ್ನಂ ಜಯಲು ಹಿಡಿಯಪ್ಪ ಭೋಗಗಳನ್ನು ತೊರೆಯಲವು. ನಾವು ಇಷ್ಟು ವರ್ಷ ಅರಸರಾಗಿ ಸುಖ ಭೋಗದಲ್ಲಿದ್ರೂ ಕೂಡ ಇಷ್ಟು ಸುಖವನ್ನು ನಾವು ಅನುಭವಿಸಿಲ್ಲ. ಭೋಗಗಳನ್ನು ದೊರೆಯಲ್ಲೂ ಕೂಡ ಬರುತ್ತಿಲ್ಲ. ಆದ್ದರಿಂದ ಈ ಲೋಕ ಈತನೇ ಪರಮಾತ್ಮ. ಆದ್ದರಿಂದ ಈ ಲೋಕದಲ್ಲಿ ಇರ್ತಕ್ಕಂಥ ಅತ್ಯಂತ ಸುಖಕರವಾಗಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಇವನಿಗೆ ಹೆಸರು ಅರಸಂ ಆವಂತಿಸುವನೆಂದು ಹೆಸರಿಟ್ಟನು. ಇವನಿಗೆ ಆವಂತಿ ಕುಮಾರ ಅಂತೇಳಿ ಹೆಸರಿದ್ದಾರೆ. ಆ ವ್ಯಕ್ತಿ ಸುಕುಮಾರ ಎಂತಕ್ಕಂಥ ನಾಮಕರಣವನ್ನ ರಾಜ ಮಾಡ್ತಾರೆ. ಮತ್ತೆ ಇಂಥ ತಿಳುವಳಿಕೆಯನ್ನು ಕೇಳಿದ್ರೆ ತನ್ನ ಮಗನಾಗಿರ್ತಕ್ಕಂಥ ಸುಕುಮಾರ ಸ್ವಾಮಿಯನ್ನ ಯಶೋಭದ್ರೆ ಯಾರಿಗೆ ಸಾಕಿದ್ರು, ತನ್ನ ಅರಮನೆಗೆ ರಾಜವಂತ ಸಂದರ್ಭದಲ್ಲಿ ಅತಿಥಿ ಸತ್ಕಾರವನ್ನು ಯಾರಿಗೆ ಮಾಡಿದ್ರು. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆವತ್ತಿನ ಕಾಲದಲ್ಲಿ ಅಷ್ಟು ಶ್ರೀಮಂತರಿಗೂ ಕೂಡ ಆ ಕಾರ್ಯದಿಂದ ಒಂದೊಂದು ಅತಿಥಿಗಳನ್ನ ದೇವೋಪ ಅಂದ್ಕೊಂಡು ಬಹಳ ಚೆನ್ನಾಗಿ ಅತಿಥಿ ಸತ್ಕಾರ ಮಾಡಿಕೊಂಡು ಇವತ್ತಿನ ಗತಿ ಬಗದ ಅರ್ಥ ಮತ್ತೆ ನಮಗೆ ಎಲ್ಲರಿಗೂ ಧನ್ಯವಾದಗಳು.
ಸುಕುಮಾರ ಸ್ವಾಮಿ ಕತೆ. ಕವಿ ಶಿವಕೋಟ್ಯಾಚಾರ್ಯ. ಶಿವಕೋಟ್ಯಾಚಾರ್ಯರು ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಕೋಗಳಿ ನಾಡಿನಲ್ಲಿ ಕ್ರಿಸ್ತ ಶಕ ಸುಮಾರು 10ನೇ ಶತಮಾನದಲ್ಲಿ ಜನಿಸಿದ್ದಾರೆ. ಇವರು ಬರೆದ ಕೃತಿ ವಡ್ಡಾರಾಧನೆ. ಇದು ಕನ್ನಡದಲ್ಲಿ ದೊರೆತ ಪ್ರಥಮ ಗದ್ಯ ಕೃತಿಯಾಗಿದೆ. ವಡ್ಡಾರಾಧನೆಯಲ್ಲಿ 19 ಜೈನ ಧಾರ್ಮಿಕ ಕಥೆಗಳಿವೆ. ಈ ಕಥೆಗಳನ್ನು ಉಪಸರ್ಗ ಕೇವಲಿಗಳ ಕತೆ ಎಂದು ಕರೆಯಲಾಗಿದೆ. ಈ ಕಥೆಗಳಲ್ಲಿ ಸುಕುಮಾರ ಸ್ವಾಮಿಯ ಕಥೆಯೂ ಒಂದಾಗಿದೆ. ಸುಕುಮಾರ ಸ್ವಾಮಿ ಕಥೆಯಲ್ಲಿ ಸುಕುಮಾರ ಸ್ವಾಮಿಯ ಭೋಗೋಪಭೋಗ ಜೀವನ ಹಾಗೂ ಅತಿಥಿ ಸತ್ಕಾರ, ಮಾತೃಪ್ರೇಮ, ಮಾನವೀಯತೆ ಮುಂತಾದ ಗುಣಗಳು ಕಂಡುಬರುತ್ತವೆ. ಜಂಬೂ ದ್ವೀಪದ ದಕ್ಷಿಣ ಭಾಗದಲ್ಲಿ ಭರತ ಎಂಬ ಕ್ಷೇತ್ರ ಒಂದಿತ್ತು. ಆ ಭರತ ಕ್ಷೇತ್ರದಲ್ಲಿ ಆವಂತಿ ಎಂಬ ನಾಡು. ಆ ಆವಂತಿ ನಾಡಿನಲ್ಲಿ ಉಜ್ಜಯಿನಿ ಎಂಬ ಪಟ್ಟಣವಿದ್ದಿತು. ಉಜ್ಜಯಿನಿ ಪಟ್ಟಣದಲ್ಲಿ ಇಂದ್ರದತ್ತ ಎಂಬ ವ್ಯಾಪಾರಿ ಇದ್ದನು. ಆತನ ಹೆಂಡತಿ ಗುಣಮತಿ. ಈ ಇಬ್ಬರಿಗೆ ಸೂರದತ್ತ ಎಂಬ ಮಗನು ಹುಟ್ಟಿದನು. ಅದೇ ಉಜ್ಜಯಿನಿ ಪಟ್ಟಣದಲ್ಲಿ 32 ಕೋಟಿ ಚಿನ್ನದ ಒಡೆಯನಾದ ಸುಭದ್ರ ಎಂಬ ಶೆಟ್ಟಿ ಇದ್ದನು. ಆತನ ಹೆಂಡತಿ ಸರ್ವಯಶಿ. ಆ ಇಬ್ಬರಿಗೆ ತ್ರಿವೇದಿ ಎಂಬ ದೇವನು ಬಂದು ಯಶೋಭದ್ರೆ ಎಂಬ ಮಗಳಾಗಿ ಹುಟ್ಟಿದಳು. ಆ ತ್ರಿವೇದಿಯು ತಪಸ್ಸು ಮಾಡಿದ ಫಲದಿಂದ ದೇವತ್ವವನ್ನು ಪಡೆದಿದ್ದಳು. ಮುಂದಿನ ಜನ್ಮಗಳಲ್ಲಿ ಇಂತಹದ್ದೇ ವಿಷಯ ಉಪಭೋಗವು ದೊರೆಯಬೇಕೆಂಬ ನಿಧಾನಶಲ್ಯದ ಕಾರಣವಾಗಿ ತತ್ವಾರ್ಥದಲ್ಲಿ ಶ್ರದ್ಧೆಯನ್ನು ಉಂಟು ಮಾಡದಂತೆ ಜೀವಿಯನ್ನು ಬಾಧಿಸುವ ಮಿಥ್ಯಾತ್ವಕ್ಕೆ ಸೇರಿ ಸ್ತ್ರೀಯತ್ವವನ್ನು ಪಡೆದಳು. ಯಶೋಭದ್ರೆಯನ್ನು ಇಂದ್ರದತ್ತ ವ್ಯಾಪಾರಿಯ ಮಗನಾದ ಸೂರದತ್ತನಿಗೆ ಮದುವೆ ಮಾಡಿಕೊಟ್ಟರು. ಈ ಇಬ್ಬರಿಗೂ ನಾಗಶ್ರೀ ಎಂಬ ದೇವನು ಬಂದು ಸುಕುಮಾರ ಸ್ವಾಮಿಯಾಗಿ ಹುಟ್ಟಿದನು. ಈ ಸುಕುಮಾರ ಸ್ವಾಮಿ ಹುಟ್ಟಿದ ದಿನವೇ ಸೂರದತ್ತನಿಗೆ ವೈರಾಗ್ಯ ಉಂಟಾಯಿತು. ಆದ್ದರಿಂದ ಸುಕುಮಾರ ಸ್ವಾಮಿಗೆ ಸೆಟ್ಟಿ ಪಟ್ಟವನ್ನು ಕಟ್ಟಿ ಸೂರದತ್ತನು ತಪಸ್ಸಿಗೆ ಹೋದನು. ಸುಕುಮಾರ ಸ್ವಾಮಿಯು ಯೌವನದಿಂದ ಅತ್ಯಂತ ರೂಪ, ಲಾವಣ್ಯ, ಸೌಭಾಗ್ಯ, ಕಾಂತಿಯಿಂದ ಕೂಡಿದವನಾಗಿದ್ದನು. ಆತನಿಗೆ 32 ಲತಾಗ್ರಹಗಳು, ಅತ್ಯಂತ ರೂಪ, ಲಾವಣ್ಯ, ಸೌಭಾಗ್ಯ, ಕಾಂತಿಯ ಹಾವ ಭಾವ, ವಿಲಾಸ, ಸೌಂದರ್ಯಗಳ ಒಡತಿಯರು, ದೇವಲೋಕದ ಅಪ್ಸರ ಸ್ತ್ರೀಯರನ್ನೇ ಹೋಲುವ 32 ದಿವ್ಯ ಸ್ತ್ರೀಯರು, 32 ನೃತ್ಯಗಾರ್ತಿಯರು, 32 ಕೋಟಿ ಚಿನ್ನ, ಪಂಚರತ್ನಗಳಲ್ಲಿ ಭೋಗೋಪಭೋಗ ಸುಖಗಳನ್ನು ಅನುಭವಿಸುತ್ತಿದ್ದನು. ಹೀಗೆ ಭೋಗೋಪಭೋಗ ಸುಖಗಳನ್ನು ಅನುಭವಿಸುತ್ತಿರುವಾಗ ಒಬ್ಬ ಜೋಯಿಸನು ಬಂದು ಹೀಗೆ ಅಪ್ಪಣೆ ಮಾಡಿದನು. ಸುಕುಮಾರ ಸ್ವಾಮಿಯು ಯಾವ ಒಂದು ಕಾಲದಲ್ಲಿ ಋಷಿಗಳ ರೂಪವನ್ನು ಕಾಣುತ್ತಾನೋ ಅಂದು ಈತನು ತಪಸ್ಸಿಗೆ ಹೋಗುತ್ತಾನೆ ಎಂದು ಹೇಳಿದನು. ಈ ಮಾತನ್ನು ಕೇಳಿದ ತಾಯಿ ಯಶೋಭದ್ರೆ ತನ್ನ ಮನೆಗೆ ಋಷಿಗಳು ಬರದಂತೆ ಬಾಗಿಲಿಗೆ ಕಾವಲುಗಾರರನ್ನು ನೇಮಿಸಿದಳು. ಹೀಗೆ ಕಾಲವು ಕಳೆಯಿತು. ಒಂದು ದಿವಸ ರತ್ನದೀಪದಿಂದ ಒಬ್ಬ ವ್ಯಾಪಾರಿ ಸರ್ವರತ್ನ ಕಂಬಳಿಯನ್ನು ತಂದನು. 1,00,000 ದಿನಾರಗಳ ಬೆಲೆಯುಳ್ಳ ಆ ಕಂಬಳಿಯನ್ನು ಉಜ್ಜಯಿನಿಗೆ ಮಾರಲು ಕೊಂಡು ಬಂದನು. ಆ ಉಜ್ಜಯಿನಿ ಪಟ್ಟಣವನ್ನು ಆಳುತ್ತಿದ್ದ ವೃಷಭಾಕ ಎಂಬ ಅರಸ ಹಾಗೂ ಆತನ ರಾಣಿ ಜ್ಯೋತಿರ್ಮಾಲೆಗೆ ತೋರಿಸಿದನು. ಆ ಇಬ್ಬರು ರತ್ನಗಂಬಳಿಯ ಬೆಲೆಯನ್ನು ವಿಚಾರಿಸಿದರು. ಆಗ ವ್ಯಾಪಾರಿ 1,00,000 ದಿನಾರಗಳೆಂದು ಹೇಳಿದನು. ಅದನ್ನು ಕೊಳ್ಳಲಾಗದೆ ಅರಸನಾದ ವೃಷಭಾಂಕನು ಹೋಗಲು ಹೇಳಿದನು. ಈ ರೀತಿಯಾಗಿ ಪಟ್ಟಣದಲ್ಲಿ ಎಲ್ಲರಿಗೂ ತೋರಿಸಿದಾಗ ಯಾರೂ ಕೊಂಡುಕೊಳ್ಳಲಿಲ್ಲ. ಕೊನೆಗೆ ಆ ರತ್ನದ ವ್ಯಾಪಾರಿ
ರತ್ನ ಗಂಬಳಿಯನ್ನು ತೆಗೆದುಕೊಂಡು ಸುಕುಮಾರ ಸ್ವಾಮಿಯ ತಾಯಿಯಾದ ಯಶೋಭದ್ರೆಗೆ ತೋರಿಸಿದನು. ಯಶೋಭದ್ರೆಯು 1,00,000 ದಿನಾರಗಳನ್ನು ಕೊಟ್ಟು ರತ್ನ ಗಂಬಳಿಗಳನ್ನು ಕೊಂಡುಕೊಂಡಳು. ಆ ರತ್ನ ಗಂಬಳಿಗಳನ್ನು ಒಂದೊಂದರಲ್ಲಿ 4 ತುಂಡುಗಳಾಗುವಂತೆ 32 ತುಂಡುಗಳನ್ನಾಗಿ ಮಾಡಿ 32 ಸೊಸೆಯರಿಗೆ ಹಂಚಿಕೊಟ್ಟಳು. ಆ ರತ್ನಗಂಬಳಿಯ ತುಂಡುಗಳನ್ನು ಸೊಸೆಯರು ತಮ್ಮ ತಮ್ಮ ಕೆರಗಳಲ್ಲಿ ಸೇರಿಸಿಕೊಂಡರು. ಈ ವಿಷಯವನ್ನು ತಿಳಿದ ಋಷಭಾಂಕ ಅರಸನು ಆಶ್ಚರ್ಯಪಟ್ಟು ಅವರ ಐಶ್ವರ್ಯವನ್ನು ನೋಡುವೆನು ಎಂದು ಅವರ ಮನೆಗೆ ಹೊರಟನು. ಋಷಭಾಂಕನು ಬರುವುದಾಗಿ ತಿಳಿದ ಯಶೋಭದ್ರೆಗೆ ಅರಸನು ಬರುವ ದಾರಿಯಲ್ಲಿಯೇ ಪಂಚರತ್ನಗಳಾದ ನೀಲ, ವಜ್ರ, ಪದ್ಮರಾಗ, ಮುತ್ತು, ಹವಳ ಎಂಬ 5 ಬಗೆಯ ರತ್ನಗಳಿಂದ ರಂಗವಲ್ಲಿಯನ್ನಾಗಿಸಿದಳು. ನೇತ್ರಪಟ್ಟು, ದುಗೂಲ, ಚೀನ ಎಂಬ ಬಗೆಯ ದಿವ್ಯವಾದ ರೇಷ್ಮೆ ಬಟ್ಟೆಗಳನ್ನು ಹಾಸಿದಳು. ರತ್ನಗಳಿಂದ ಕೂಡಿದ ಸುಂದರವಾದ ಚಿನ್ನದ ಹಾರಗಳ ತೋರಣಗಳನ್ನು ಕಟ್ಟಿಸಿ ಅರಸನ ಬರುವನ್ನು ಕಾಯುತ್ತಿದ್ದಳು. ಆಗ ರಾಜ ಋಷಭಾಂಕನು ಬಂದು ದೇವೇಂದ್ರನ ಅರಮನೆಯಂತಿರುವ ಸೌಧವನ್ನು ಹೊಳವೊಕ್ಕು ಆಶ್ಚರ್ಯಚಕಿತನಾದನು. ದೇವಲೋಕವನ್ನು ಒಕ್ಕ ಪುಣ್ಯವಂತನಂತೆ ಐಶ್ವರ್ಯದಿಂದ ಕೂಡಿದ ಸುಪ್ಪತ್ತಿಗೆಯಲ್ಲಿ ಕುಳಿತು ಸುಕುಮಾರ ಎಲ್ಲಿದ್ದಾನೆ ಎಂದು ವಿಚಾರಿಸಿದನು. ಆಗ ತಾಯಿ ಯಶೋಭದ್ರೆ, ಸ್ವಾಮಿ, ಆತನು ಬಹು ಸಾಧುವಾದವನು, ನೀವು ಬರುವುದನ್ನು ತಿಳಿಯನು, ಮೇಲಿನ ಮಹಡಿಯಲ್ಲಿ ಇದ್ದಾನೆ ಎಂದು ಹೇಳಿದಳು. ಆಗ ಅರಸನು ದೂತರೊಡನೆ ಹೇಳಿ ಕಳಿಸಿರಿ, ಬರಲು ಎಂದನು. ಆಗ ತಾಯಿ ಯಶೋಭದ್ರೆ ತಾನೇ ಹೋಗಿ ಅರಸರು ಬಂದಿದ್ದಾರೆ, ಬಾ ಹೋಗೋಣ ಎಂದಳು. ಆಗ ಸುಕುಮಾರನು ಅರಸ ಎಂದರೆ ಯಾರು ಎಂದು ಕೇಳಿದನು. ಆಗ ತಾಯಿ ನಮ್ಮನ್ನು ಆಳುವವರು ಎಂದಳು. ಆಗ ಸುಕುಮಾರ ಸ್ವಾಮಿ ನಮ್ಮನ್ನು ಆಳುವವರು ಇದ್ದಾರೆಯೇ ಎಂದು ಆಶ್ಚರ್ಯಪಟ್ಟು ತಾಯಿಯ ಮಾತನ್ನು ಮೀರದೆ ಬಂದನು. ಆಗ ರಾಜನು ಸುಕುಮಾರ ಸ್ವಾಮಿಯನ್ನು ನೋಡಿ ಕಣ್ಣನ್ನು ಪಡೆದ ಫಲವನ್ನು ಪಡೆದನು ಎಂದು ಮನ್ಮಥನನ್ನು ಅಪ್ಪಿಕೊಳ್ಳುವಂತೆ ಅಪ್ಪಿಕೊಂಡನು. ನಂತರ ದಿವ್ಯವಾದ ಸುಪ್ಪತ್ತಿಗೆಯ ಆಸನದ ಮೇಲೆ ಕುಳಿತುಕೊಂಡರು. ಆಗ ಅಲ್ಲಿದ್ದ ಸ್ವಜನ ಪರಿಜನಗಳೆಲ್ಲರೂ ಬಿಳಿ ಸಾಸುವೆ ಕಾಳನ್ನು ಮಂಗಳಕರವಾದುದು ಎಂದು ಮಂತ್ರಾಕ್ಷತೆಯನ್ನು ಹಾಕಿದರು. ಬಿಳಿ ಸಾಸುವೆ ಕಾಳು ಸುಕುಮಾರ ಸ್ವಾಮಿಯ ಬೆನ್ನ ಹಿಂದಿನ ಆಸನದಲ್ಲಿ ಒತ್ತಿದಾಗ ಸ್ವಂಟವನ್ನು ಅಲುಗಾಡಿಸಿದನು. ಹಾಗೆಯೇ ದೀಪವನ್ನು ನೋಡಿದಾಗ ಕಣ್ಣೀರು ಸುರಿಸಿದನು. ಇವುಗಳನ್ನು ನೋಡಿದ ರಾಜನು ಈತನಿಗೆ ಯಾವುದೋ ವ್ಯಾಧಿಗಳಿವೆ ಎಂದು ತಿಳಿದನು. ನಂತರ ಸ್ನಾನಕ್ಕೆ ಬನ್ನಿರಿ ಎಂದಾಗ ಹಾಗೆ ಮಾಡುವೆನು ಎಂದು ಸ್ನಾನ ಮಾಡಿ ದೈವ ಸಮಾನವಾದ ರತ್ನ ಖಚಿತವಾದ ನೆಲೆಗಟ್ಟುಳ್ಳ ಬಾವಿಯಲ್ಲಿ ಮಿಂದನು. ಅಲ್ಲಿ ತನ್ನ ಉಂಗುರವನ್ನು ಕಳೆದುಕೊಂಡನು. ಬೆಲೆ ಬಾಳುವ ತನ್ನ ಬೆರಳಿನಲ್ಲಿದ್ದ ಮಾಣಿಕ್ಯದ ಉಂಗುರವನ್ನು ಹುಡುಕಾಡಿದನು. ಅಲ್ಲಿದ್ದ ನೀರಿನ ರಂಧ್ರದ ಬಿರುಡೆಯನ್ನು ತೆಗೆದು ನೀರನ್ನು ಹೊರಗೆ ಹಾಕಿ ಉಂಗುರವನ್ನು ಹುಡುಕಾಡತೊಡಗಿದಾಗ ಇಂದ್ರನ ಭಂಡಾರವೇ ತೆರೆದಂತಾಗಿ ನಾನಾ ಬಗೆಯ ಆಭರಣಗಳನ್ನು ಕಂಡು ಮಹಾ ಆಶ್ಚರ್ಯದಿಂದ ನೋಡುತ್ತಿದ್ದನು. ಅಷ್ಟರಲ್ಲಿ ಊಟ ಮಾಡಲು ಬನ್ನಿರಿ ಎಂದಾಗ ಸುಕುಮಾರ ಸ್ವಾಮಿಯ ಜೊತೆಯಲ್ಲಿ ಊಟಕ್ಕೆ ಕುಳಿತನು. ನಾನಾ ಬಗೆಯ ರುಚಿಯಾದ ತಿನಿಸುಗಳನ್ನು ಉಣುತ್ತಾ ಸುಕುಮಾರ ಸ್ವಾಮಿ ಅರ್ಧ ಆಹಾರವನ್ನು ನುಂಗುತ್ತಾ ಅರ್ಧ ಆಹಾರವನ್ನು ಉಗುಳುತ್ತಿದ್ದನು. ಅದನ್ನು ನೋಡಿ ಋಷಭಾಂಕ ರಾಜನು ಇದೂ ಸಹ ಒಂದು ರೋಗ, ಆಹಾರದ ಮೇಲೆ ರುಚಿಯಿಲ್ಲ ಎಂದು ಭಾವಿಸಿದನು. ನಂತರ ಗಂಧ, ತಾಂಬೂಲ, ಮಾಲೆ, ವಸ್ತ್ರಾಭರಣಗಳನ್ನು ತಂದುಕೊಟ್ಟಾಗ ಅವುಗಳನ್ನು ಧರಿಸಿಕೊಂಡು ಅಲಂಕರಿಸಿಕೊಂಡು ವಿನೋದದಿಂದ ಇದ್ದಾಗ ಯಶೋಭದ್ರೆಯನ್ನು ಹೀಗೆ ವಿಚಾರಿಸಿದರು. ಅಮ್ಮ, ನಮ್ಮ ತಮ್ಮನ ಸೊಂಟದ ಭಾಗಕ್ಕೂ ಕಣ್ಣೀರು ಬರುವುದಕ್ಕೂ ಆಹಾರದಲ್ಲಿ ರುಚಿ ಇಲ್ಲದಿರುವುದಕ್ಕೂ ಔಷಧವನ್ನು ಏಕೆ ಮಾಡಿಸಿಲ್ಲ ಎಂದನು. ಆಗ ಯಶೋಭದ್ರೆ, ದೇವ, ಆತನಿಗೆ ರೋಗವಿಲ್ಲವಿವು. ಮಂತ್ರಾಕ್ಷತೆ ಹಾಕಿದಾಗ ಬಿಳಿ ಸಾಸಿವೆ ಒತ್ತಿದಾಗ ಸಹಿಸದಾದನು. ಮತ್ತು ಆತನು ಎಲ್ಲಾ ಕಾಲದಲ್ಲೂ ಮಾಣಿಕ್ಯದ ಬೆಳಕಿನಲ್ಲಿ ಇರುವುದರಿಂದ ದೀಪದ ಬೆಳಕಿಗೆ ಸಹಿಸದೆ ಕಣ್ಣೀರು ಬರುತ್ತದೆ. ಮತ್ತೆ ನೀವು ಬಂದಾಗ
ಸುವಾಸನೆಯುಳ್ಳ ಅಕ್ಕಿಯಲ್ಲಿ ಬೇರೆ ಅಕ್ಕಿಯನ್ನು ಬೆರೆಸಿ ಅನ್ನವನ್ನು ಮಾಡಲಾಗಿದೆ. ಆದುದರಿಂದ ಸುವಾಸಿತ ಅಕ್ಕಿಯ ಅನ್ನವನ್ನು ನುಂಗುತ್ತಿದ್ದನು, ಉಳಿದ ಅನ್ನವನ್ನು ಉಗುಳುತ್ತಿದ್ದನು ಎಂದು ಹೇಳಿದಾಗ ರಾಜನು ಆಶ್ಚರ್ಯಗೊಂಡು, ಈತನ ಕ್ಷಣಮಾತ್ರದ ಭೋಗಕ್ಕೂ ಸುಖಕ್ಕೂ ನಮ್ಮ ಎಲ್ಲಾ ಕಾಲದಲ್ಲೂ ಅರಸುತನದಲ್ಲಿ ಮಾಡಿದ ಭೋಗೋಪಭೋಗಕ್ಕೂ ಸಮಾನವಲ್ಲ ಎಂದುಕೊಂಡನು. ಈ ಲೋಕದಲ್ಲಿ ಈತನೇ ಪರಮಸುಖಿ ಪುರುಷನು ಎಂದು ಹೇಳಿ ಈತನಿಗೆ ಆವಂತಿ ಸುಕುಮಾರನೆಂದು ಹೆಸರನ್ನು ಇಟ್ಟನು. जय दिव्योमकेशो सौ